ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಕುಸ್ತಿ ನಮ್ಮ ದೇಶೀಯ ಕಲೆ. ಭಾರತದ ದಾರಾ ಸಿಂಗ್ರವರು ಇಡೀ ವಿಶ್ವದಲ್ಲಿಯೇ ಕುಸ್ತಿಯಲ್ಲಿ ದಾಖಲೆಯನ್ನು ಮಾಡಿದರು. ಅಂಥ ನಮ್ಮ ದೇಶೀಯ ಕಲೆಯನ್ನು ಹುಣಸೂರಿನ ನಗರಸಭಾ ಮೈದಾನದಲ್ಲಿ ಕುಸ್ತಿ ಉತ್ಸವದ ಹೆಸರಿನಲ್ಲಿ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಭಾನುವಾರ ಆಯೋಜನೆ ಮಾಡಲಾಗಿತ್ತು. ಬಹಳಷ್ಟು ಕುಸ್ತಿಪಟುಗಳು ಅಲ್ಲಿ ಭಾಗವಹಿಸಿದರು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕವೂ ಸಹ ಭಾಳಷ್ಟು ಜಂಗಿ ಕುಸ್ತಿಗಳು ಸಹ ನಡೆಯಿತು. 5 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು, ಅರ್ಧ ಗಂಟೆ ಇರ್ಬೋದು, 1 ಅವರ್ ಇರ್ಬೋದು. ಹೀಗೆ ಗಂಟೆಗಟ್ಟಲೆ ಕುಸ್ತಿಯಲ್ಲಿ ಭಾಗವಹಿಸಿ ಪೈಲ್ವಾನವರು ತಮ್ಮ ಪಟ್ಟುಗಳನ್ನು ತೋರಿಸ್ತಾ ಇದ್ದಿದ್ದು ನೋಡುಗರಿಗೆ ಬಹಳ ಅದ್ಭುತವಾಗಿ ಕಾಣ್ತಾ ಇತ್ತು. ಅಂಥ ಸುಂದರವಾದಂತಹ ಕುಸ್ತಿಯ ಒಂದು ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ. ವೇದಿಕೆಯ ಮೇಲೆ ಬಹಳಷ್ಟು ಗಣ್ಯರು ಆಸೀನರಾಗಿದ್ದರು. ಆ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಸನ್ನರವರು ಮಾಡ್ತಾಯಿದ್ರು. ಭಾಳ ಚೆನ್ನಾಗಿತ್ತು. ಈ ಒಂದು ಕುಸ್ತಿಯ ವಿಶೇಷತೆ ಏನು ಅಂದರೆ, ಈ ಬಾರಿಯ ಕುಸ್ತಿಯಲ್ಲಿ ಮಹಿಳಾ ಕುಸ್ತಿಪಟುಗಳು ಸಹ ಅಲ್ಲಿ ಭಾಗವಹಿಸಿದರು. ಹೌದು ವೀಕ್ಷಕರೇ, ಆ ಮಹಿಳಾ ಪಟುಗಳಿಗೆ ವಿಶೇಷ ಬಹುಮಾನವನ್ನು ನೀಡೋದಕ್ಕೋಸ್ಕರವಾಗಿ ಹುಣಸೂರಿನ ಸಮಾಜ ಸೇವಿಕೆಯಾದಂತಹ ರೇಣುಕಾ ದಯಾನಂದ್ರವರು ಬಂದಿದ್ದರು. ಅವರು ಕುಸ್ತಿ ಪಟುಗಳನ್ನು ಹುರಿದುಂಬಿಸಿ ಅವರಿಗೆ ಪಾರಿತೋಷಿಕಗಳನ್ನು ಕೊಟ್ಟು ಬಹುಮಾನದ ಉಡುಗೊರೆಯನ್ನು ಸಹ ಕೊಟ್ಟಿದ್ದು ನಮಗೆ ಬಹಳ ಖುಷಿ ಅನ್ನಿಸ್ತು ವೀಕ್ಷಕರೇ. ಅಂಥ ಒಂದು ಸಮಾಜ ಸೇವಕರು ಹೆಚ್ಚಾಗಿ ಬರಬೇಕು ಅಂತ ಹೇಳ್ಕೊಳ್ತಾ, ಬನ್ನಿ ಈಗ ನಾವು ಹುಣಸೂರಿನ ನಗರಸಭಾ ಮೈದಾನಕ್ಕೆ ಹೋಗೋಣ. ಅಲ್ಲಿ ಯಾವ ರೀತಿ ಕುಸ್ತಿ ನಡೀತು ಅನ್ನೋದನ್ನು ಸಣ್ಣ ಸಣ್ಣ ತುಣುಕುಗಳನ್ನು ಕುಸ್ತಿಗಳನ್ನು ನಾನು ಚಿತ್ರೀಕರಿಸಿದ್ದೇನೆ ಅಂತ ಹೇಳ್ತಾ ನಾವೀಗ ಹೋಗೋಣ ಹುಣಸೂರಿನ ನಗರಸಭಾ ಮೈದಾನಕ್ಕೆ ಕುಸ್ತಿ ಉತ್ಸವವನ್ನು ನೋಡು ಬರೋದಕ್ಕೆ. ಆನಂದ್ ಅವರ ಒಂದು ಕುಸ್ತಿ 40, ಇನ್ನೊಂದು 37. ಮುಂದಿನ ಒಂದು ಕುಸ್ತಿ ಮಹಿಳಾ ಕುಸ್ತಿ ಪಂದ್ಯ ಹುಣಸೂರಿನ ಪೈಲ್ವಾನ್ ಮಂಜೂರ್ ಅವರ ಮಗಳು ಪೈಲ್ವಾನ್ ಅಂಜು, ಚಿಕ್ಕಮಂಡ್ಯ ಪೈಲ್ವಾನ್ ಕುಬೇರ್ ನಾರಾಯಣ್ ಅವರ ಶಿಷ್ಯ ಪೈಲ್ವಾನ್ ನಾರಾಯಣ್. ದಯಮಾಡಿ ಯಾರು ಅನ್ಯತವಾಗಿ ಭಾವಿಸಬಾರ್ದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ದಯಮಾಡಿ ತಾವ್ಯಾರು ಕೂಡ ಅನ್ಯತವಾಗಿ ಭಾವಿಸಬಾರ್ದು. ತೀರ್ಪುಗಾರರ ತೀರ್ಮಾನವನ್ನ ತಾವೆಲ್ಲರೂ ಕುಸ್ತಿ ಪ್ರೇಕ್ಷಕರು ಮತ್ತು ಕುಸ್ತಿ ಪೈಲ್ವಾನರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ತೀರ್ಪುಗಾರರ ತೀರ್ಮಾನವನ್ನ ತಾವೆಲ್ಲರೂ ಗೌರವಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹುಣಸೂರಿನ ಪವನ್ ಹಾಗೆ ಮೈಸೂರು ಸುಣ್ಣಕೆರೆಯ ಸಿದ್ಧಾರ್ಥ್ ನಾಯ್ಕ್ ಬಂದಿದ್ಯಾ? ಅಲ್ಲಿ 2 ತೀರ್ಪುಗಾರ ಇನ್ನೊಬ್ಬರು ಅಲ್ಲೇ ಸಿದ್ಧಾರ್ಥ್ ನಾಯ್ಕ್ ಬಂದಿಲ್ವಾ? ಹತ್ತು ಮೇಲೆ ದಯಮಾಡಿ ವೇದಿಕೆಯ ಮುಂಭಾಗ ಅತಿಥಿಗಳು ಓಡಾಡುವಾಗ ದಯಮಾಡಿ ಯಾರು ಕೂಡ ಇಲ್ಲಿ ನಿಲ್ಬಾರ್ದಾಗಿ ತಮ್ಮಲ್ಲಿ ವಿನಂತಿ. ನೋಡಿ, ದಯಮಾಡಿ ಕೂಡಲೇ ಹುಣಸೂರಿನ ಟೈಗರ್ ಸಿದ್ದಣ್ಣನವರ ಗರಡಿ ಪೈಲ್ವಾನ್ ಜವರಪ್ಪರವರ ಶಿಷ್ಯ ಪೈಲ್ವಾನ್ ಲಾಲು ಪ್ರಸಾದ್ ಈ ಕೂಡಲೇ ಸಿದ್ಧರಾಗಿ ಬರಬೇಕು. ಬೆಳಗೊಳದ ಪೈಲ್ವಾನ್ ಧನಂಜಯರವರ ಶಿಷ್ಯ ಪೈಲ್ವಾನ್ ಮನು, ಲಾಲು ಪ್ರಸಾದ್ ಹಾಗೂ ಮನು ಅವರು ಈ ಕೂಡಲೇ ಸಿದ್ಧರಾಗಿ ಬರಬೇಕು. ಈ ಒಂದು ಕುಸ್ತಿ ಪಂದ್ಯಾವಳಿ 15 ನಿಮಿಷಗಳ ಕಾಲ ಬಿಡಿಸಲಾಗ್ತದೆ.
ಪಡವರಳಿಯ ಚಿರಣ್, ವೀರಂಗೆರೆ ಭುವನ್. ಭುವನ್ ಭುವನ್ ಯಾರಪ್ಪ? ವೀರಂಗೆರೆ ವೀರಂಗೆರೆಯ ಭುವನ್. ಭುವನ್ ಬಂದಿದ್ಯಾ? ಪಡವರಳಿಯ ಪಲ್ವನ್ ಚಿರಂತ್ ಅವರು. ಸರ್ ಕೋಸಿ ಕೆಳಗಡೆ ಬಗ್ಗೆ ಮೆಟ್ರೋಗೆ ಕೈ ಹಾಕ. ದಯಮಾಡಿ ಅಣ್ಣ ಬನ್ನಿ, ದಯವಿಟ್ಟು ಬನ್ನಿ, ಒಂದ್ ನಿಮಿಷ ಬನ್ನಿ ಅಣ್ಣ, ನಮ್ಮ ಹತ್ರಕ್ಕೆ ಬನ್ನಿ ಅಣ್ಣ. ಇಲ್ಲಿ ಅಣ್ಣ ಒಂದ್ ನಿಮಿಷ ಬಣ್ಣ, ನೀವು ಒಬ್ರು ಹಿಂಗ್ ಹೊಂಟೋಗ್ಬಿಟ್ರೆ ಎಲ್ಲಾರು ಹತ್ತು ಹೊಂಟೋಯ್ತಾರೆ. ಇಲ್ಲಿ ಎಷ್ಟು ಜನ ಹೇಳಿ ಅಣ್ಣ, ಇಲ್ಲಿ ಹೇಳ್ತೀವಿ ಬನ್ನಿ ಅಣ್ಣ. ನಾನೇ ಹೇಳಿದ್ನಲ್ಲಣ್ಣ ಮೈಕಲ್ಲಿ ಮೆಟ್ರೋಲ್ಲಿ ಹಿಡಿತೀರ ಅಂತ. ದಯಮಾಡಿ ಯಾರು ಅಖಾಡದ ಮೇಲೆ ಹೋಗಿ ಹೇಳ್ಬೇಡಿ. ತಮ್ಮ ಏನೇ ಇದ್ರು ಕೂಡ ರೆಫ್ರಿಗೆ ಮನವಿ ಮಾಡಿ. ಆಯ್ತು ಕೂತ್ಕೊಳ್ಳಿ ಅಣ್ಣ. ಅಣ್ಣ ದಯವಿಟ್ಟು ಇನ್ಮೇಲೆ ತಪ್ಪು ಮಾಡ್ಬಿಡಿ. ಅವ್ರ ಪರವ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಪ್ಲೀಸ್. ದಯಮಾಡಿ ಬಹಳ ಯಶಸ್ವಿಯತ್ತ ಕುಸ್ತಿ ನಡೆಯುತ್ತಿದೆ. ತಮ್ಮೆಲ್ಲರ ಸಹಕಾರ ಹೀಗೆ ನಿರಂತರವಾಗಿರ್ಲಿ. ಲಾಲು ಪ್ರಸಾದ್ ರೆಡಿಯಾಗಿ ಬಂದಿದ್ರ? ಹುಣಸೂರಿನ ಸಿದ್ದು ಸಾಗರ್ ಕಡೆ ಸಾಗರ್, ಸಿದ್ದು ಹುಣಸೂರ್ ಸಾಗರ್ ಕಡೆ ಸಾಗರ್ ಹೋಗಿ. ಹುಣಸೂರಿನ ವೀರಭದ್ರ, ಅರಳುಕೊಪ್ಪೆಯ ಅರ್ಜುನ್, ಅರಳುಕೊಪ್ಪೆಯ ಅರ್ಜುನ್, ಹುಣಸೂರಿನ ವೀರಭದ್ರ. ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸತಕ್ಕಂಥ ತೀರ್ಪುಗಾರರಿಗೆ ಸಮಿತಿ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ಸಾಗರಕಟ್ಟೆ ವಿಜಯ್, ವಿಜಯ್ ಸಾಗರಕಟ್ಟೆ. ಸಿದ್ದು ಹುಣಸೂರಿನ ಸಿದ್ದು. ಸರ್ ಆ ಕುಸ್ತಿ ಬಿಡಿಸಿ ಸರ್, ಆ ಕುಸ್ತಿ ಬಿಡಿಸಿ ಸರ್, ಆ ಕುಸ್ತಿ ಬಿಡಿಸಿ ಬಿಡಿಸಿ. ಅದ ಕೆಳಗಡೆ ಕೂರ್ಸಿ ಅವನ್ನ. ಯಾರಿದ್ದ ಕೆಳಗಡೆ, ಅವನ್ನ ಕೆಳಗಡೆ ಕೂರ್ಸಿ. ಕೆಳಗಡೆ ಯಾರಿದ್ದ
ಅವನ್ನೆಲ್ಲ ಕೈ ಇಡ್ಸಿ, ಕುಸ್ತಿ ಬಿಡ್ಸಿ. ನೋಡಿ 3 ಸೆಕೆಂಡ್ ಕಾಲ ನೋಡ್ಬೇಕು ಕುಸ್ತಿನ, ದಯವಿಟ್ಟು ಬಿಡಿಸಿ ಅದು ಕುಸ್ತಿನ. ದಯಮಾಡಿ ಕ್ಷಮೆ ಇರಲಿ, ಕುಸ್ತಿಯಲ್ಲಿ ಸ್ವಲ್ಪ ಅಡಚಣೆಗಳು ಇರುತ್ತೆ, ದಯಮಾಡಿ ಎಲ್ರಿಗೂ ಕ್ಷಮೆ ಇರಲಿ. ಇದು ಉತ್ತಮವಾದಂತಹ ತೀರ್ಪು. ದಯಮಾಡಿ ಯಾರು ಅಖಾಡ ಮೇಲೆ ಎತ್ತಬಾರ್ದು, ದಯಮಾಡಿ ಮೊದಲಾಗುತ್ತೆ. ದಯಮಾಡಿ ತಾವು ಸಂಭ್ರಮಿಸಿ, ಯಾರು ಅಖಾಡದ ಮೇಲೆ ಎತ್ತಿ ಸಂಭ್ರಮಿಸಬೇಡಿ, ತಾವನ್ನು ಗೊಂದಲಾಗುತ್ತೆ. ತಮಗೆ ಅಖಾಡದ ಮೇಲೆ ಎತ್ತಿ ಯಾರು ಸಂಭ್ರಮಿಸಬಾರ್ದು, ದಯಮಾಡಿ ಇದು ಗೊಂದಲಾಗುತ್ತೆ. ಉತ್ತಮವಾದಂತಹ ತೀರ್ಪನ್ನು ನೀಡಿದಂತ ತೀರ್ಪುಗಾರರಿಗೆ ಅಭಿನಂದನೆಗಳು. ಮುಂದಿನ ಹುಣಸೂರಿನ ರಾಜು. ಹೋಗಿ ಹೇಳ್ಬೋದು, 1 ನಿಮಿಷ ಸರ್, ಯಾರು ಮಾತಾಡಬೇಡಿ ಅಕ್ಕಪಕ್ಕ, ದಯವಿಟ್ಟು ನನ್ನ ಹಿಂದೆ ಮಾತಾಡಬೇಡಿ ದಯವಿಟ್ಟು, ನಾನು ಹೇಳ್ತೀನಿ. ನೋಡಿ 1 ನಿಮಿಷ, ತೀರ್ಪುಗಾರರಲ್ಲಿ ಒಂದು ಮನವಿ, 3 ಸೆಕೆಂಡ್ ತಡಿಬೇಕು. ನೀವು ಹೋಗಿದ ತಕ್ಷಣ ನೀವೇ ಹತ್ರ ಹೋಗಿ ಅವ್ರ ಮೇಲೆ ಬೀಳಕ್ ಹೋಗ್ಬೇಡಿ. ಕುಸ್ತಿ ಮಾಡ್ಲಿ ಬಿಡಿ, ಯಾಕೆ ನೀವು ಹತ್ರ ಮಾಡ್ತೀರಿ? 3 ಸೆಕೆಂಡ್, 2 ಮುಂಡಗಳು ತಾಟ್ಬೇಕು, 3 ನಿಮಿಷ ಹಿಡ್ಬೇಕು. ಯಾಕಂದ್ರೆ ನೀವು ಪೈಲ್ವಾನ್ರಲ್ವಾ? ಸೂಪರ್ ಗುರು. ಉತ್ಪನ್ನ ಕಿರಣ್ ಅವರು ಪವನ್, ಪವನ್ ಯಾರು? ಹುಣಸೂರಿನ ಪವನ್. ರಾಕಿ ಇವನ್ ಜೊತೆ ಪವನ್ ಯಾರು? ಹುಣಸೂರಿನ ಪವನ್. ಇದೇ ತಾನೇ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಹುಣಸೂರಿನ ಚಂದ್ರು ಹಾಗೂ ಸಿದ್ಧಾರ್ಥ ನಾಯ್ಕ ಅವರು ಸಹ ಬರಬೇಕು. ಸಿದ್ಧಾರ್ಥ ನಾಯ್ಕು ಸಾಕಷ್ಟು ಹೋರಾಟಗಳೊಂದಿಗೆ, ಆಯ್ತು ಬಿಡಪ್ಪ, ಹಿಂದುಳಿದ ವರ್ಗದ ಸಾಕಷ್ಟು ಹೋರಾಟಗಳೊಂದಿಗೆ ದೀನದಲಿತರ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡುವಂತ ನಾಯಕ, ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಶ್ರೀಯುತ ಹರಿಹರನ್ ಸ್ವಾಮಿ ಅವರಿಗೆ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ಮಹಿಳಾ ಕುಸ್ತಿ ಪಂದ್ಯಾವಳಿ ಹುಣಸೂರಿನ ಪೈಲ್ವಾನ್ ಅಂಜು, ಚಿಕ್ಕಮಂಡ್ಯ ಪೈಲ್ವಾನ್ ನಯನ ಮೇಲೋಗಿ. ಈ ಒಂದು ಕುಸ್ತಿಯ ತೀರ್ಪುಗಾರ ಯಾರು ನೋಡಿ? ಈ ಒಂದು ಕುಸ್ತಿಯ ತೀರ್ಪುಗಾರರಾಗಿ ಪೈಲ್ವಾನ್ ಸಿದ್ದರಾಜು. ನೋಡಿ, ಈ ಕುಸ್ತಿಯ ವೀಕ್ಷಣೆಗೆ ಹುಣಸೂರಿನ ಯೂಟ್ಯೂಬ್ ಚಾನೆಲ್ಸ್ ಅಂತ ಮಿತ್ರ ಚಾನೆಲ್ಸ್ ಆದ ಶ್ರೀಯುತ ಸಂಪಾದಕರಾದಂತಹ ಶ್ರೀಯುತ ಲೋಕೇಶ್ ಬಾಬು ಅವರು ಆಗಮಿಸಿದರೆ ಇಲ್ಲಿ ಕುಸ್ತಿ ಸಮಿತಿ ಪರವಾಗಿ ಆತ್ಮೀಯವಾದಂತಹ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಆಶಾ ನಾರಾಯಣ್, ಆಶಾಲತಾ ಮೇಡಮ್ ಅವರು ಬರಬೇಕು ತೀರ್ಪುಗಾರರಾಗಿ. ಸಿದ್ದರಾಜು ಹಾಗೂ ಆಶಾಲತಾ ಮೇಡಮ್. ಅಂಜು, ಹುಣಸೂರಿನ ಪೈಲ್ವಾನ್ ಮಂಜೂರ್ ಅವರ ಮಗಳು ಪೈಲ್ವಾನ್ ಅಂಜು. ಚಿಕ್ಕಮಂಡ್ಯ ಪೈಲ್ವಾನ್ ಜಿ ಕುಬೇರ್ ನಾರಾಯಣ್ ರವರ ಶಿಷ್ಯ ಪೈಲ್ವಾನ್ ನಯನ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.